ದೊಡ್ಡ ಫ್ರಾಂಚೈಸಿ ಇದೆ. ವಿನ್ನಿಂಗ್ ಅಮೌಂಟ್ ಇದೆಯಲ್ಲ ಅದೇ 20 ಕೋಟಿ ಅಂತಂದರೆ ಯೋಚನೆ ಮಾಡಿ ಇನ್ನು ಟೋಟಲ್ ಎಲ್ಲ ಎಷ್ಟೆಷ್ಟು ಇರಬಹುದು ಅಂತ. ಈಗ ಸ್ಟಾರ್ ಸ್ಪೋರ್ಟ್ಸಲ್ಲಿ ಮ್ಯಾಚ್ ಬರ್ತಾ ಇರುತ್ತಲ್ಲ, ಓವರ್ ಸೆಂಟ್ರಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ, ಆ ಅಡ್ವರ್ಟೈಸ್ಮೆಂಟ್ಗೆ ಎಷ್ಟು ದುಡ್ಡು ತಗೋತಾರೆ, ನೀವು ಟಿ ಶರ್ಟ್ಗಳ ಮೇಲೆ ಬ್ರ್ಯಾಂಡ್ಗಳು ಹಾಕೋತಾರಲ್ಲ ಅದಕ್ಕೆ ಎಷ್ಟು ದುಡ್ಡು ಕೊಡ್ತಾರೆ ಅನ್ನೋದು, ಅದು ಟಿಕೆಟ್ ಸೇಲ್ ಆಗುತ್ತಲ್ಲ ಆ ದುಡ್ಡು ಯಾರಿಗೂ ಹೋಗುತ್ತೆ ಅನ್ನೋದು, ಈ ತರಹದ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರನೇ ಸಿಗೋದಿಲ್ಲ. ಟಿ ಶರ್ಟ್ ನೋಡಿದ್ರಲ್ಲ, ಮಿನಿಮಮ್ 8ರಿಂದ 10 ಲೋಗೋ ಇರ್ತವೆ. ಪ್ರತಿಯೊಂದು ಲೋಗೋಗೂ ಡಿಫ್ರೆಂಟ್ ಪ್ರೈಸಸ್. ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಇದ್ದಾಗ ಈ ಕೈಗೆ ಬರಲಿಕ್ಕೆ ಎಷ್ಟು, ಈ ಕೈಗೆ ಬರಲಿಕ್ಕೆ ಎಷ್ಟು, ಚೆಸ್ಟ್ ಮೇಲೆ ಹಾಕ್ಲಿಕ್ಕೆ ಎಷ್ಟು, ಇಂಥಲ್ಲಿ ಆ್ಯಡ್ಗಳು ಬರ್ತಾವಲ್ಲ, ಒಂದು ಓವರಿಂದ ಗ್ಯಾಪಲ್ಲಿ ಒಂದು 30 ಸೆಕೆಂಡಲ್ಲಿ ಆ್ಯಡ್ ಬರುತ್ತಲ್ಲ, ಅಲ್ಲಿ 10 ಸೆಕೆಂಡ್ ಒಂದು ಆ್ಯಡ್ ಪ್ಲೇ ಆದರೆ ಎಷ್ಟು ದುಡ್ಡು ಖರ್ಚು ಮಾಡಬಹುದು ಆ ಅಡ್ವರ್ಟೈಸರ್, ಯೋಚನೆ ಮಾಡಿದರೆ? ಜಿಯೋ ಸಿನಿಮಾದಲ್ಲಿ 49-50 ಕೋಟಿ ಜನ ನೋಡ್ತಾ ಇದ್ರು ಅಂತಂದರೆ ಹತ್ರ 40% ಭಾರತದ ಪಾಪ್ಯುಲೇಷನ್ ಅಷ್ಟು ಜನ ಜಿಯೋ ಸಿನಿಮಾದಲ್ಲಿ ಏಕಕಾಲಕ್ಕೆ 49 ಕೋಟಿ ಜನ ನೋಡ್ತಾ ಇದ್ರು ಅಂತಂದರೆ